ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗಿಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ. ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದನ್ನ ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. ಎರಡನೇ ಸಲನೂ ಸಾಕಾಗ್ಲಿಲ್ಲ. ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ ನಮ್ಮಲ್ಲಿ. ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕ್ ಅನ್ನ ಫಿಲಪ್ ಮಾಡುವಂತ ಒಂದಿಷ್ಟು ತಂಡಗಳು ಬರ್ತಾ ಇರುವಂತದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬಾ ಶ್ರೀಮಂತವಾಗ್ತಾ ಇದೆ, ತುಂಬಾ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ತರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂತ ಇನ್ನೊಂದು ಈ ತರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟ್ ಆಗಿ ಮಾತ್ರ ಅಲ್ಲ, ತುಂಬಾ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ವಿ. ಇಡೀ ಚಿತ್ರವನ್ನ ಸರ್ ಎಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್? 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನ ಎಷ್ಟು ಬ್ರೀಫ್ ಆಗಿ ಹೇಳಿದ್ದಾರೆ ಅಂತಂದ್ರೆ ನೋಡಿ. ಆಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆಕ್ಚುಲಿ ಏನು ಗೊತ್ತಾ, ಮೊದಲಾದ್ರೂ ಒಂದಿಷ್ಟು ಥರದ ಬೇರೆ ಥರದಲ್ಲಿ ನಾವು ಜನಗಳನ್ನ ಈ ಸಿನಿಮಾ ನೋಡ್ಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆನೆ ಈ ಸಿನಿಮಾಗೆ ನಾನು ಹೋಗ್ಬೇಕಾ, ಈ ಸಿನಿಮಾ ನಾನು ನೋಡ್ಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದ್ರೆ ಅಷ್ಟು ವಾಸ್ಟ್ ಆಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವ್ದಾವುದೋ ಭಾಷೆ, ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದ್ರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದ್ರೆ ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನೋವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು ಈ ತಂಡಕ್ಕೆ ಸೇರ್ಬೇಕಾಗಿರುವಂತ ಹಿರಿಮೆ. ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದ್ರೆ ನನಗೆ ಬಿಟ್ರೆ ಒಂದು 1 hour ಮಾತಾಡ್ತೀನಿ ನಾನು. ಅಷ್ಟಿದೆ ಈ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲ, ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಒಬ್ಬ ಅಮ್ಮ ಎಲ್ಲಿಂದ ಶುರು ಮಾಡ್ಲಿ? ನನಗೆ ಅಮ್ಮ ಎಷ್ಟರ ಮಟ್ಟಕ್ಕೆ ಇದು ಅಂತಂತಂದ್ರೆ, ನನ್ನ ಫ್ಯಾಮಿಲಿ ಮೆಂಬರ್ ಅವರು. ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಅಮ್ಮ ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆಲಿ ಮಾತಾಡ್ತಾರ ಅವ್ರು. ಕೇಳಿಬೇಕಾರೆ ಸತ್ಯನಮ್ಮ. ಬೆಸ್ಟ್ ಆಫ್ ಫ್ರೆಂಡ್ಸ್, ಫೋನ್ ಆಫ್ ಫ್ರೆಂಡ್ಸ್. ದಿವಸಕ್ಕೆ ಒಂದು 2-3 ಸಲ ಅಂತೂ ಫೋನ್ ಇರುತ್ತೆ. ಆಮೇಲೆ ನನಗೆ ಯೂಶಲಿ ನನ್ನ ಅಮ್ಮಂಗೆ ಸಖತ್ ಜನ ಫ್ರೆಂಡ್ಸು. ಎಂಗೇಜ್ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ. ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದ್ರೆ ಅದು ಹೆಂಗ್ ಅರ್ಧ ಗಂಟೆ 3/4 hour ಮಾತಾಡ್ತಾರೆ. ಸರಿನಾ? ಇದು ಒಂದು ಬಾಂಡಿಂಗು ನನ್ನ ಮತ್ತೆ ಅಮ್ಮನ ಜೊತೆಯಲ್ಲಿರುವಂಥದ್ದು. ನಮ್ಮ ಮನೆಗೆ ಬರ್ತಿದ್ದಂಗೆನೆ, ನಮ್ಮ ಮನೆ ಅಂದ್ರೆ ನಮ್ಮ ತಾಯಿಯವರ ಮನೆಗೆ ಓಪನ್ ಮಾಡ್ತಿದ್ದಂಗೆನೆ ಎದುರುಗಡೆ ಯಶ್ ಸರ್ ಅವ್ರದ್ದೇ ಫೋಟೋ ಇರೋದು. ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹಿಂಗಾಗಿ ಇಲ್ಲಿ ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ, ನಂದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನೋ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಖಂಡಿತ ರೀ, ಇದು ನಂದೇ ಸಿನಿಮಾ. ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ, ಒಂದು ಥರದ ಭಾವನೆ. ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಗೊತ್ತಿರೋ ಹಂಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರಂಗೆ 1-2 ವರ್ಷದಿಂದನೇ ಮಾತಾಡಿದ್ವಿ ನಾವು. ಖಂಡಿತವಾಗ್ಲೂ 1-2 ವರ್ಷದ ಹಿಂದೆನೆ ಒಂದು ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತಂದ್ರು. ನಾನು ಅಮ್ಮ ನೀವು ಎಷ್ಟೊಂದು ಬ್ಯುಸಿ ಇರ್ತೀರಾ, ಹೆಂಗೆ ಇದು ಸಿನಿಮಾ ಹೆಂಗೆ ಶುರು ಮಾಡ್ತೀರಿ, ಹೆಂಗಾಗುತ್ತೆ ನಿಮಗೆ ಅಂತ. ಇಲ್ಲ ಕಣೋ, ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು. ಚಿಕ್ಕದಾಗೆ ಮಾಡೋಣ ಬಿಡು
ಅದು ಅವ್ರೇನೋ ಬೆಳೆದ್ರು, ಅವ್ರದ್ದೇನೋ ಬೆಳೆದ್ರು, ಅದಾಯ್ತು, ನಾವು ಒಂದೇನೋ ಮಾಡ್ಬೇಕಲ್ವಾ ಅಂತಂದ್ರು. ಎಷ್ಟು ಜನಕ್ಕೆ ಬರುತ್ತಿದು ನೋಡಿ. ಆ ಥರದ್ದೊಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರೋ ಅಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು, ಪ್ರಯೋಗಗಳು ಅನಿವಾರ್ಯ ಅಂತ ಅನ್ನೋವಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವರು ಮನಸ್ಸು ಮಾಡಿದ್ರೆ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು, ಯಶ್ ಅವ್ರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು. ಅದು ಅಲ್ಲ ನೋಡಿ. ನಾನು ಅವಾಗ್ಲೇನೆ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನ ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ. ಡೈರೆಕ್ಟರ್ ಇಂದ ಹಿಡ್ಕೊಂಡು, ಶ್ರೀರಾಜ್ ಅವರಿಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತೆ ಇದರ RR ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮರು, ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು. ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂತ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂತ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ತರದ ಒಂದು ಸಿನಿಮಾ ಆಗ್ಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲಾಟ್ಫಾರ್ಮ್ ಇಂದ ಮಾತ್ರ ಈ ತರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ತರದ ತಂಡದವರಿಗೆ ಈ ತರದೊಂದು ಪ್ಲಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬಾ 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 ಖುಷಿ ಆಗುತ್ತೆ. ಈ ತರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬಾ ರಾಯಲ್ ಎಂಟ್ರಿ ನಿಮ್ದು, ತುಂಬಾ ರಾಯಲ್ ಎಂಟ್ರಿ. ಭಗವಂತ ಇದೇ ತರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ಕೆರಿಯರ್ ಪೂರ್ತಿ ಕೊಡ್ಲಿ ಅಂತ ಅನ್ನೋವಂಥದ್ದು ನಾನು ನಿಮಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನನಗೆ ಆಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. 1-2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯಾ ಅಂತಂತ. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ. ನಮ್ಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೆ ಅಂತ ಏನು ಕೇಳೋದು ಬೇಕಾಗಿಲ್ಲ, ಬರ್ತಾ ಇರ್ತಾರಮ್ಮ ಅವರು. ಇನ್ನೊಂದು ನಿಜ ಹೇಳ್ತೀನಿ, ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾರ್ರಿ, ಎಕ್ಸ್ಟ್ರಾಡಿನರಿ. ಇದನ್ನ ಕೇಳಿದ್ದೀರಾ ನೀವು? ನಾವು ಚಟ್ನಿಗೆ ಮೆಣಸಿನಕಾಯಿ ಹಾಕ್ತಿವಿ, ಆದ್ರೆ ಮೆಣಸಿನಕಾಯಿದೇ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಟೈಮ್ ಕೇಳಿರೋದು. ವಾವ್ ಸರ್, ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟು ಅವ್ರಿಗೆ. ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು. ನಾನು 2 ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದೆ. ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಕಣೋ. ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವರ ಉದ್ದೇಶ ಗೆದ್ದಿರೋ ಅಂಥದ್ದು. ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿ ಒಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶ. ಖಂಡಿತವಾಗ್ಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ, ಕನ್ನಡದಲ್ಲಿ, ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ದೊಡ್ಡ ಬ್ಯಾನರನ್ನು. ಪೂರ್ಣಿಮಾ ಪ್ರೊಡಕ್ಷನ್ಸ್, ವಜ್ರೇಶ್ವರಿ ಅಂತ ಅನ್ನೋವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು. ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನೋವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನಾನು. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗಿಷ್ಟು ಮಾತಾಡೋವಂಥದ್ದಿದೆ. ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ. ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು. ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ಯಾವ ಸಿನಿಮಾನು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು. ಅಷ್ಟರ ಮಟ್ಟಕ್ಕೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತ ಇದ್ದಂಗೆ ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗ್ಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರು ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು, ನಿಮ್ಮ ಡೆಡಿಕೇಶನ್. ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮ್ದು ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ. ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಂದು ಒಂದು ಥರದ ಸ್ಕೂಲು ಸರ್. 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ? ಇಲ್ಲ ಸರ್, ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂತ ನೀವು ಬೇಕಾಗಿತ್ತ ಶರಣ್ಗೆ ಅಂತ ಅನ್ನೋವಂಥದ್ದು. ಈ ಥರದ್ದೊಂದು ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ. ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದೇನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನ್ಯೂ ಏಜ್
ನ್ಯೂ ಏಜ್ ಆಕ್ಟರ್ಸ್ ಇದಾರಲ್ಲ, ನ್ಯೂ ಏಜ್ ಆಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ, ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು, ನಾನು ಹಿಂಗೆ ಆಯ್ಕೆ ಮಾಡಿ ಇಡಬೇಕು ಅಂತಂತಂದ್ರೆ ಬಹಳ ಬೇಗ ಸಿಗುವಂಥ ಹೆಸರು ಪೃಥ್ವಿ ಎಂಬರ್ ಅವ್ರದ್ದು. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚಂದ ಕಾಣಿದೆ. ಆಮೇಲೆ ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನುವಂಥದ್ದು. ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ, ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ಇರೋವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನುವಂಥದ್ದು. ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು. ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದಾಗ ಒಂದು 4-5 ಜನ, ಗುರು ನಮ್ಮೂರು ಪಕ್ಕದ್ದು, ಗುರು ಇದು ನಮ್ಮೂರು ಇದು ಅಂತಂದ್ರು. ನನಗೆ ಅವಾಗ ಓಕೆ, ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತ ಅನ್ನುವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನ ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅನ್ನೋವಂಥದ್ದು. ಈಗ ನಾನು ಉತ್ತರ ಕರ್ನಾಟಕದವನು, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತ ಅನ್ನೋವಂಥದ್ದು. ನೋಡಿ, ಶಿಗ್ಗಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮರ್ಕಂಜ ಅಂತನೋ ಎಷ್ಟು ಚಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ. ನೀವು ಈ ಕಡೆ ಬರ್ತಿದ್ರೆ, ನೀವು ಹಾಸನ, ಈ ಕಡೆ ಬರ್ತಿದ್ದೆ ಪಟ್ನಾ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನ ಈ ಕೊತ್ತಲವಾಡಿ ಅಂತ ಅನ್ನೋವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿವಿರ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದ್ರ ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ, ಈ ಟೈಟಲ್ ಎಷ್ಟು ನಮ್ಮ ತನದ ಒಳಗಡೆ ಇದೆ, ಸಿನಿಮಾನೂ ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲೇ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ತನದ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಬಹಳ ಆ್ಯಪ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು. ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ಅನ್ನುವಂಥದ್ದು ನನ್ನ ಆಶಯ.